ಇವತ್ತು ನಳ್ಳಿ ಸಾಂಬಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಸಖತ್ತಾಗಿರುತ್ತೆ ಸಾಂಬಾರು. 15 ನಳ್ಳಿ ತೊಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ, 4 ಟೊಮೆಟೊ, 15 ಒಣಮೆಣಸಿನ್ಕಾಯಿ, 4 ಬ್ಯಾಡಗೆ ಮೆಣಸಿನ್ಕಾಯಿ, 12 ಬೆಳ್ಳುಳ್ಳಿ, ಅರ್ಧ ಕಪ್ಪು ಧನಿಯಾ ಬೀಜ, ಒಂದು ಗೋಲಿಯಷ್ಟಪ್ಪ ಹುಣಸೆಹಣ್ಣು, ಸ್ವಲ್ಪ ಹುರ್ಗಡ್ಲೆ, ಒಂದು ಅರ್ಧ ಇಂಚು ಶುಂಠಿ, ಒಂದು 1/4 ಇಂಚು ಚಕ್ಕೆ, ಒಂದು ಅರ್ಧ ಚಿಪ್ಪು ಹಸಿ ಕೊಬ್ಬರಿ. ಇದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಧನಿಯಾ ಬೀಜ ಹುರ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲೇ ಹುರ್ಕೋಬೇಕು, ಸೀಸ್ಕೋಬಾರ್ದು ಧನಿಯಾ ಬೀಜನ. ಧನಿಯಾ ಪೌಡ್ರು ಬದಲು ಧನಿಯಾ ಬೀಜನ ಹುರ್ಕೊಂಡು ಹಾಕೊಂಡ್ರೆ ಸಾಂಬಾರು ಒಳ್ಳೆ ಟೇಸ್ಟ್ ಇರುತ್ತೆ. ಇವಾಗ ಮೆಣಸಿನ್ಕಾಯಿ ಹುರ್ಕೊಳ್ತೀನಿ. ಅದನ್ನು ಕೂಡ ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಮಿಕ್ಕಿದೆಲ್ಲ ಐಟಮ್ಸ್ನು ಸ್ವಲ್ಪ ಎಣ್ಣೆಲಿ ಲೈಟಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ. Keep it low key, keep it softly spoken, with no strings tying you to me. I'm happy in your company with no emotion, 'cause my love deserves to be free. I never wanna look at a house in the garden, I never wanna lock you down. I know ಖಾರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೋಬೇಕು. ಒಂದು ಒಗ್ಗರಣೆಗೆ ಈರುಳ್ಳಿ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋ ಖಾರನ ಹಾಕ್ಕೊಳ್ತೀನಿ. ನಾನು ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತೀನಿ. ಜಾಸ್ತಿ ಗಟ್ಟಿನೂ ಇಟ್ಕೊಳ್ಳಲ್ಲ, ಜಾಸ್ತಿ ತೆಳುವಾಗೂ ಇಟ್ಕೊಳ್ಳಲ್ಲ, ಒಂದು ಮೀಡಿಯಮಲ್ಲಿ ಇಟ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೊಳ್ತೀನಿ. ಸಾಂಬಾರು ಕುದೀತಾ ಇದೆ. ಇವಾಗ ಸಾಂಬಾರು ಒಳಗಡೆ ನಳ್ಳಿನ ಹಾಕ್ತಾ ಇದ್ದೀನಿ. ನಳ್ಳಿ ಹಾಕಾದ್ಮೇಲೆ ಸಾಂಬಾರು ಕುದಿ ಬರೋವರೆಗೂ ಹೈ ಫ್ಲೇಮಲ್ಲಿ ಕುದಿಸಿ. ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಲೋ ಫ್ಲೇಮಲ್ಲಿ 5 ನಿಮಿಷ ಬೇಯಿಸ್ಕೊಳ್ತೀನಿ. ಸಾಂಬಾರನ್ನ ಜಾಸ್ತಿ ಬೇಯಿಸ್ಕೋಬಾರ್ದು. ಜಾಸ್ತಿ ಬೇಯಿಸ್ಕೊಂಡಷ್ಟು ನಳ್ಳಿ ಟೊಳ್ಳಾಗ್ಬಿಡುತ್ತೆ. ನಳ್ಳಿ ತುಂಬ ಹೈ ಪ್ರೋಟೀನ್ ಆಹಾರ. ಇದನ್ನು ತಿನ್ನೋದ್ರಿಂದ ಮೂಳೆಗಳು ಗಟ್ಟಿ ಆಗ್ತವೆ. ಇದರಲ್ಲಿ ತುಂಬ ಹೈ ಕೊಲೆಸ್ಟ್ರಾಲ್ ಇರುತ್ತೆ. ಲಿಮಿಟಲ್ಲಿ ತಿನ್ನಬೇಕು. ಸಾಂಬಾರು ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.